ಸಿದ್ದಾಪುರದ ವಸಂತ ನಾಯ್ಕ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸುಚಿತ್ರಾ ಪತಿ ಕೊಲೆಗೆ 3 ತಿಂಗಳ ಹಿಂದೆಯೇ ಸಂಚನ್ನ ರೂಪಿಸಲಾಗಿತ್ತು ಎನ್ನುವಂಥದ್ದು ಗೊತ್ತಾಗಿದೆ. ಸಿದ್ದಾಪುರದ ವಸಂತ ನಾಯ್ಕ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸರು ಕೊಲೆ ಪ್ರಕರಣದ ತನಿಖೆಯನ್ನ ಮುಂದುವರಿಸಿದ್ದಾರೆ. ಸುಚಿತ್ರಾ ಪತಿಯ ಕೊಲೆಗೆ ಸಾಕಷ್ಟು ದಿನಗಳಿಂದ ಸಂಚನ್ನ ರೂಪಿಸಲಾಗಿತ್ತು ಎನ್ನುವಂತ ಮಾಹಿತಿ ಇದೆ. ಜ್ಯೋತಿಷಿ ಕಮಲಾಕರ್ ಭಟ್ ಕುಮ್ಮಕ್ಕಿನಿಂದಲೇ ಈ ಕೊಲೆ ಸಂಚು ನಡೆದಿತ್ತು. ಸುಚಿತ್ರಾ ಮಗಳಿಂದಲೇ ಮತ್ತೊಂದು ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಜ್ಯೋತಿಷಿ ಕಮಲಾಕರ್ ಭಟ್ ಜೊತೆ ಒಟ್ಟಿಗೆ ಸುಚಿತ್ರಾ ಇದ್ರು. ಮಹೇಶ್ ನಾಯ್ಕ್ ಬಚಾವಾಗಿ ಸಹೋದರ ವಸಂತ್ ಕೊಲೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. 4-5 ತಿಂಗಳಿಂದ ಒಟ್ಟಿಗೆ ಜ್ಯೋತಿಷಿ ವಾಸ ಇದ್ರು ಅಂತ ಹೇಳಿದ್ರೆ ಈ ಮಹಿಳೆ ಜೊತೆಯಲ್ಲಿ ವಾಸ ಇದ್ರು. ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಒಟ್ಟಿಗೆ ವಾಸ ಇದ್ರು. ಇದು ಈಕೆಯ ಕುಟುಂಬಸ್ಥರಿಗೂ ಗೊತ್ತಿತ್ತು. ಕಮಲಾಕರ್ ಭಟ್ 3 ತಿಂಗಳಿನಿಂದ ಈ ಕೊಲೆಯ ಸಂಚನ್ನ ರೂಪಿಸಿದ್ರು ಎನ್ನುವಂತ ಮಾಹಿತಿ ಪೊಲೀಸರ ತನಿಖೆ ವೇಳೆಯಲ್ಲಿ ಗೊತ್ತಾಗಿದೆ. ಇನ್ನೊಂದು ಕಡೆಯಲ್ಲಿ ಸುಚಿತ್ರಾ ಮಗಳು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಮಲಾಕರ್ ಭಟ್ ಒಟ್ಟಿಗೆ ಸುಚಿತ್ರಾ ವಾಸ ಇರ್ತಾರೆ, ಒಟ್ಟಿಗೆ ಇರ್ತಾರೆ. ಮಹೇಶ್ ನಾಯ್ಕ್ ಬಚಾವಾಗಿ ಇಲ್ಲಿ ಸಹೋದರ ವಸಂತ್ ಕೊಲೆ ಆಗಿರುವಂಥದ್ದು ಗಮನಿಸ್ತಾ ಇರ್ಬೋದು ನೀವು ಕೂಡ. ಸುಚಿತ್ರಾ ಪತಿ ಕೊಲೆಗೆ 3 ತಿಂಗಳಿಂದ ಸ್ಕೆಚ್ ಅನ್ನು ಹಾಕಲಾಗಿತ್ತು. ಜ್ಯೋತಿಷಿ ಕಮಲಾಕರ್ ಭಟ್ ಕುಮ್ಮಕ್ಕಿನಿಂದಲೇ ಕೊಲೆ ಸಂಚು ನಡೆದಿತ್ತು. ಸಿದ್ದಾಪುರದ ಗಲ್ಲಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಈ ಕೇಸ್. ಈಗ ಕಮಲಾಕರ್ ಭಟ್ A4 ವಿಚಾರ, ಮಗಳಿಗೆ ಹಿಂಸೆಯನ್ನ ಕೊಡ್ತಾ ಇದ್ದ. ಇಬ್ರು ಸಂಚು ರೂಪಿಸೋದನ್ನ ಸುಚಿತ್ರಾ ಮಗಳು ಕೇಳಿಸ್ಕೊಂಡು ಪ್ಲಾನ್ ಹಾಕ್ತಾ ಇದ್ರು ಕೊಲೆಗೆ. ಯಾವ ರೀತಿಯ ಕೊಲೆ ಮಾಡಬೇಕು, ಹೇಗೆ ಹುಡುಗರನ್ನೆಲ್ಲ ಕರೆಸಬೇಕು ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಸುಚಿತ್ರಾ ಮಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಿದ್ದಾಪುರ ಠಾಣೆಗೆ ಸಿದ್ದಾಪುರ ಠಾಣೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಇಲ್ಲಿ ಗೊತ್ತಾಗಿದೆ. ಕೊಲೆ ಸಂಚನ್ನ ಕಮಲಾಕರ್ ಭಟ್ ರೂಪಿಸಿದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಹಾಗೇನೆ ಇನ್ನೊಂದು ಕಡೆಯಲ್ಲಿ ಆಕೆ ಕುಟುಂಬಸ್ಥರು, ಸುಚಿತ್ರಾ ಕುಟುಂಬಸ್ಥರು ಕೂಡ ಕೊಲೆ ವೇಳೆಯಲ್ಲಿ ಇರ್ತಾರೆ. ಹಾಗೇನೆ ಸಿದ್ದಾಪುರ ಗಲ್ಲಿಯಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಕೊಲೆ ಕೇಸ್. ಕಮಲಾಕರ್ ಭಟ್ ಈ ಪ್ರಕರಣದ A4 ಆರೋಪಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕಡೆಗಳಲ್ಲಿ ಚರ್ಚೆ ಗ್ರಾಸವಾಗ್ತಾ ಇದೆ. ನಿನ್ನೆ ಏನು ಡೆವಲಪ್ಮೆಂಟ್ಸ್ ಆಗಿತ್ತು ಅಥವಾ ಕೊಲೆ ನಡೆದ ದಿವಸ ಏನಾಗಿತ್ತು. ಒಂದು ಕಡೆಯಲ್ಲಿ ಸುಚಿತ್ರಾಗೆ ಸಾರ್ವಜನಿಕರು ಥಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ಮೇಲೆ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂಥ ಪೊಲೀಸರಿಗೆ ಸಾಕಷ್ಟು ಅಂಶಗಳು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉದಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉದಯ್, ಗಮನಿಸ್ತಾ ಇದ್ವಿ ಕೊಲೆ ಪ್ರಕರಣದ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಇತ್ತ ಕಮಲಾಕರ್ ಭಟ್ ಆ್ಯಂಡ್ ಗ್ಯಾಂಗ್ ಕೊಲೆಗೆ ಎಷ್ಟು ದಿನಗಳಿಂದ ಸಂಚನ ರೂಪಿಸಿತ್ತು, ಹೇಗೆ ನಡೆದಿತ್ತು ಇವರ ಪ್ಲಾನ್? ಸಂಪತ್ ಏನಂತಂದ್ರೆ ಕಳೆದ 2 ದಿನಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ನಡೆದಿರ್ತಕ್ಕಂಥ ಅನೈತಿಕ ಚಟುವಟಿಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಗಳು ಸಿಗ್ತಾ ಇರುವಂತದ್ದು. ಏನಂತಂದ್ರೆ ಈ ಕಮಲಾಕರ್ ಭಟ್ ಪ್ರಖ್ಯಾತ ಜ್ಯೋತಿಷಿ ಅಂತ ಹೇಳ್ಕೊಳ್ತಿರ್ತಕ್ಕಂತಹ ಕಮಲಾಕರ್ ಭಟ್ ಹಾಗೂ ಮಹೇಶ್ ನಾಯ್ಕ್ ಅವರ ಪತ್ನಿ ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿದ್ದ. ಆದ್ರೆ ಇವರು ಕಳೆದ 3 ತಿಂಗಳ ಹಿಂದೆ ಕೂಡ ಮಹೇಶ್ ನಾಯ್ಕ್ ಅವರನ್ನ ಮುಗಿಸೋದಕ್ಕೆ ಸಾಕಷ್ಟು ಸಂಚುಗಳನ್ನ ರೂಪಿಸಿದ್ರು. ಅವರನ್ನ ಎಲ್ಲಿಗೆ ಕರೆಸ್ತಿರ್ಬೇಕು, ಯಾವ ಸಮಯದಲ್ಲಿ ಅವರನ್ನ ಮುಗಿಸಬೇಕು ಅನ್ನುವ ಕೂಡ ಸಾಕಷ್ಟು ಮಾತುಕತೆಗಳು ಕೂಡ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ನಡುವೆ ನಡೆದಿತ್ತು. ಈ ಸಂದರ್ಭದಲ್ಲಿ ಅವರ ಜೊತೆಯಲ್ಲೇ ಇದ್ದಿರ್ತಕ್ಕಂತಹ ಸುಚಿತ್ರಾ ಅವರ ಹಿರಿಯ ಮಗಳು ಅವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾಳೆ. ದಿನದಿಂದ ದಿನಕ್ಕೆ ಇವರ ಸಂಚು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನೇನು ನನ್ನ ತಂದೆಯನ್ನ ಕೆಲವೇ ದಿನಗಳಲ್ಲಿ ಮುಗಿಸೇ ಬಿಡ್ತಾರೆ ಅನ್ನುವಂಥದ್ದನ್ನ ಅಂತಿಮವಾಗಿ ತೆಗೆದುಕೊಂಡಂತಹ ಮಹೇಶ್ ನಾಯ್ಕ್ ಅವರ ಪುತ್ರಿ, ಅಂದ್ರೆ ಸುಚಿತ್ರಾ ಅವರ ಪುತ್ರಿ ನೇರವಾಗಿ ತಂದೆಗೆ ಎಲ್ಲಾ ಮಾಹಿತಿಯನ್ನ ಕೊಡ್ತಾಳೆ. ತಕ್ಷಣ ಅವರ ತಂದೆ ಸಿದ್ದಾಪುರಕ್ಕೆ ಬರ್ತಾರೆ. ಕೆಲಸ ನಿಮಿತ್ತ ಅವರು ಬೆಂಗಳೂರಿನಲ್ಲಿ ಇರುವಂತದ್ದು. ತಕ್ಷಣ ಅವರು ಸಿದ್ದಾಪುರಕ್ಕೆ ಬರ್ತಾರೆ. ಸಿದ್ದಾಪುರಕ್ಕೆ ಬಂದಂತ ಸಂದರ್ಭದಲ್ಲಿ ಮಹೇಶ್ ನಾಯ್ಕ್ ಹಾಗೂ ಆತನ ಮಗು ಇಬ್ಬರು ಕೂಡ ಸೇರ್ಕೊಂಡು ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ಸಂಚನ್ನ ರೂಪಿಸಿದ್ರು. ಈ ಎಲ್ಲ ಮಾಹಿತಿಯನ್ನ ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ತಕ್ಷಣದಲ್ಲಿ ಎಚ್ಚೆತ್ಕೊಂಡಿದ್ರೆ ಬಹುದೊಡ್ಡವಾಗಿರ್ತಕ್ಕಂಥ ಈ ಒಂದು ಘಟನೆಯನ್ನ ತಪ್ಪಿಸಬಹುದು ಅಂತ ಹೇಳಿ ಇದೀಗ ಘಟನೆಯ ನಂತರದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು. ಇನ್ನೊಂದು ವಿಚಾರ ಅಂತಂದ್ರೆ ಕೊಲೆ ಏನಾಗಿದೆ, ಅವರು ಮಹೇಶ್ ನಾಯ್ಕ್ ಅಂದ್ರೆ ಸುಚಿತ್ರಾ ನಾಯ್ಕ್ ಅವರ ಕೊಲೆ ಮಾಡೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ನೂಕಾಟಗಳಾಗುತ್ತೆ. ಈ ಸಂದರ್ಭದಲ್ಲಿ ಮಹೇಶ್ ನಾಯ್ಕ್ ಅವರ ಸಹೋದರ ವಸಂತ್ ನಾಯ್ಕ್ ಹತ್ಯೆ ಆಗುತ್ತೆ. ನಂತರದಲ್ಲಿ ಈ ಒಂದು ಹತ್ಯೆಗೆ
ಸುಮಾರು 7 ಜನ ಬಂದಿದ್ರು. ಸುಚಿತ್ರಾ, ಆಮೇಲೆ ಕಮಲಾಕರ್ ಭಟ್ ಸೇರಿದಂತೆ ಸುಚಿತ್ರಾ ಅವರ ತಂದೆ ಲೋಕೇಶ್ ಸೇರಿ ಒಟ್ಟು 7 ಜನ ಆ ಒಂದು ಸಮಯಕ್ಕೆ ಬಂದಿದ್ರು. ಇದರಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಬಂದಿರುವಂತದ್ದು ಕಮಲಾಕರ್ ಭಟ್ ಅವರ ಇನೋವಾ ಕಾರ್ನಲ್ಲಿ. ಆದ್ರೆ ಆ ಕಮಲಾಕರ್ ಭಟ್ ಕೂಡ ಅಲ್ಲೇ ಇದ್ದು ಕೂಡ ಪ್ರಮುಖವಾಗಿ ಈ ಪ್ರಕರಣದ ಆರೋಪಿ ಸ್ಥಾನದಲ್ಲಿ ಇರಬೇಕಾಗಿದ್ದು ಕಮಲಾಕರ್ ಮೊದಲ ಆರೋಪಿ ಆಗ್ಬೇಕಾಗಿತ್ತು, ಇಲ್ಲವೇ ಎಷ್ಟು ಆರೋಪಿ ಆಗ್ಬೇಕಾಗಿತ್ತು. ಆದ್ರೆ ಪೊಲೀಸರು ಎಲ್ಲೋ ಒಂದ್ ಯಾವುದೋ ಒತ್ತಡಕ್ಕೆ ಕಮಲಾಕರ್ ಭಟ್ ಒತ್ತಡಕ್ಕೋ ಅಥವಾ ಬೇರೆ ರಾಜಕೀಯ ಒತ್ತಡ ಏನಾದ್ರು ಇದೆಯೋ ಅನ್ನುವಂತ ಸಾಕಷ್ಟು ಚರ್ಚೆಗಳು ಈ ಘಟನೆಯ ನಂತರದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಈಗಾಗಲೇ ಎಫ್ಐಆರ್ ಮಾಡಿರ್ತಕ್ಕಂತ ಸ್ಥಳೀಯ ಪೊಲೀಸರು ಅಂದ್ರೆ ಸಿದ್ದಾಪುರ ಠಾಣೆಯ ಪೊಲೀಸರು ಕಮಲಾಕರ್ ಭಟ್ ಅವರನ್ನ ಆರೋಪಿಯನ್ನ ಮಾಡುವ ಮೂಲಕ ಒಂದು ಕಡೆ ಈ ಪ್ರಕರಣದಿಂದ ಸಂಪೂರ್ಣವಾಗಿ ಕಮಲಾಕರ್ ಭಟ್ ಅವರನ್ನ ಹೊರಕ್ಕೆ ಹಾಕುವಂತ ಸಂಚನ್ನ ರೂಪಿಸಿದ್ದಾರೆ ಅನ್ನುವಂಥದ್ದು ಇಡೀ ಉತ್ತರ ಕನ್ನಡ ಜಿಲ್ಲೆ. ಥ್ಯಾಂಕ್ ಯು ಉದಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.